ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮಲ್ಲಿಕಾರ್ಜುನ ಮುತ್ಯ ಅವರು ಒಂದು ಬೀಜ ಮಾತನ್ನು ಹೇಳಿದ್ದಾರೆ. ಏನಂತಂದರೆ, ಕುರ್ಚಿ ಕಿತ್ತಾಟವನ್ನು ರಾಜ್ಯದವರೇ ಬಗೆಹರಿಸ್ಕೊಳ್ಳಬೇಕು. ಯಾಕೆ ಅಂದರೆ ಇದು ಸ್ಥಳೀಯವಾಗಿ ನೀವು ಮಾಡಿಕೊಂಡಿರುವಂಥ ಗೊಂದಲ. ಇದನ್ನು ನಾವು ಈ ಕಿತ್ತಾಟವನ್ನು ಬಗೆಹರಿಸಬೇಕಾದಂಥ ಅಗತ್ಯ ಇಲ್ಲ. ನೀವೇ ಹೊಡೆದಾಡ್ಕೊಂಡಿರೋದ್ರಿಂದ ನೀವೇ ಪರಿಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ ಮುತ್ಯ ಅವರು ಫರ್ಮಾನು ಹೊರಡಿಸಿದ್ದಾರೆ. ನಿನ್ನೆ ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ ಇದು. ನನಗೆ ನಗು ಬಂದ್ಬಿಡ್ತು. ತುಂಬ ಲಾಜಿಕಲ್ ಆಗಿ ನಾವು ಈಗ ಮಾತಾಡೋಣ, ನೀವು ತರ್ಕಬದ್ಧವಾಗಿ ಮಾತಾಡೋಣ. ಇದೇ ಮಾತನ್ನು ಕಳೆದ ತಿಂಗಳು ಮಲ್ಲಿಕಾರ್ಜುನ ಮುತ್ಯ ಪ್ರಾರಂಭಿಕ ದಿನಗಳಲ್ಲಿಯೇ ಹೇಳಿದರೆ ಆವಾಗ ಹೌದು, ಇವರ ನಿಲುವನ್ನು ನಾವು ಒಪ್ಕೋತೀವಿ. ಯಾಕಂತಂದರೆ ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ ಡಿ ಕೆ ಶಿವಕುಮಾರು 2.5 ವರ್ಷ ಆಯಿತು ನೀವು ಕೆಳಗಿಳಿರಿ ಅಂತ ಇದ್ದಾರೆ. ಸಿದ್ದರಾಮಯ್ಯ ಇಲ್ಲ, ನಾನು ಕೆಳಗಿಳಿಯೋ ಪ್ರಶ್ನೆನೇ ಇಲ್ಲ, 5 ವರ್ಷ ನಂದು, ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಸ್ಥಳೀಯವಾಗಿರುವಂಥ ವಿಚಾರ ಅಂತ ಹೇಳಿದರೆ ಒಪ್ಬೋದಿತ್ತು. ಆವಾಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೇವೆ, ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ತೇವೆ, ಸ್ಥಳೀಯವಾಗಿ ನಾವು ಅಲ್ಲಿಂದ ಪ್ರಭಾರಿಗಳನ್ನು ಕರೆಸಿ ಅದರ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ. ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಪುಂಗಿ ಬಿಟ್ಟಂಥ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಇದ್ದಕ್ಕಿದ್ದ ಹಾಗೆ ಈಗ ಜ್ಞಾನೋದಯವಾಗಿದೆ. ಕರ್ನಾಟಕದ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಹೊಣೆಗಾರರಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಈ ಮಾತು ಹೇಳ್ತಾನೆ, ದಯವಿಟ್ಟು ನನಗೆ ಯೋಚನೆ ಮಾಡಿ ಹೇಳ್ರಿ. ಯಾವಾಗ ಪರಿಸ್ಥಿತಿ ತನ್ನ ಕೈ ಮೀರಿ ಬಿಡುತ್ತೋ, ತಾನು ಇದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಬರುತ್ತೋ, ಆವಾಗ ನೀವೇ ಏನಾರ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮೊದಲೇನು ಹೇಳಿದರು, ರಾಹುಲ್ ಗಾಂಧಿ ಅವರು ದೇಶದಲ್ಲಿಲ್ಲ, ಅವ್ರು ಬರಲಿ, ವಾಪಸ್ ಬರಲಿ, ಮಾತಾಡೋಣ. ಮೊದಲೇದಾಗಿ ಮಲ್ಲಿಕಾರ್ಜುನ ಮುತ್ಯ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳೋದೇ ನಾಚಿಗೇಡು ವಿಚಾರ. ಯಾಕಂದರೆ ತಾನೇ ರಾಷ್ಟ್ರೀಯ ಅಧ್ಯಕ್ಷ ಆಗಿ, ತಾನೇ ಹೈಕಮಾಂಡ್ ಆಗಿ, ತಾನೇ ಈಗ ಹೈಕಮಾಂಡ್ ಹತ್ರ ಮಾತಾಡಬೇಕು ಅಂತ ಹೇಳಿದರೆ ಅದರ ಅರ್ಥ ಏನು? ಎರಡನೇದಾಗಿ, ಯಾವಾಗ ಈ ಸಮಸ್ಯೆಯನ್ನು ತಾತ್ಕಾಲಿಕ ಮುಂದೆ ಹಾಕಬೇಕು ಅಂತ ಬಂದ ಸಂದರ್ಭದಲ್ಲಿ ನೀವು ಇಬ್ಬರು ತಿಂಡಿ ಮಾಡಿಕೊಂಡು, ಊಟ ಮಾಡಿಕೊಂಡು, ನಾಟಿ ಕೋಳಿ ಸಾರು ಕುಡ್ಕೊಂಡು, ಅದೆಲ್ಲ ಮಾಡ್ಕೊಂಡ್ಮೇಲೆ ಮಾತುಕತೆ ಆಡಿಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾರೆ. ಅದಾದ ಮೇಲೆ ಇಲ್ಲ, ಚಳಿಗಾಲದ ಅಧಿವೇಶನ ಇದೆ, ಈ ಸಂದರ್ಭದಲ್ಲಿ ನೀವು ಹೇಗೆ ವಿಪಕ್ಷದವ್ರನ್ನ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ, ನಾಯಕತ್ವದ ಬಗ್ಗೆ ಈ ಚರ್ಚೆ ಮಾಡಿಬಿಡಿ, ಅದಾದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಇದೇ ಮಲ್ಲಿಕಾರ್ಜುನ ಮುತ್ಯ ಹೇಳ್ತಾರೆ. ಅಂದರೆ ಕೈಲಾಗದವನು ಮೈಯೆಲ್ಲ ಪರಿಚಿಕೊಂಡ ಅನ್ನೋ ಹಾಗೆ ಹೈಕಮಾಂಡು ತನ್ನ ಸತ್ವವನ್ನು ಸಂಪೂರ್ಣವಾಗಿ ಕಳಕೊಂಡಿದೆ ಅನ್ನುವುದನ್ನು ತೋರಿಸಲಿಕ್ಕಾಗಿ ಈಗ ಕೊನೆಯ ಅಸ್ತ್ರವನ್ನೇ ಮಲ್ಲಿಕಾರ್ಜುನ ಮುತ್ಯ ಮೂಲಕ ಹರಿಬಿಟ್ಟಿದೆ ಹೈಕಮಾಂಡು. ಮನಮೋಹನ್ ಸಿಂಗ್ಗೂ ಮಲ್ಲಿಕಾರ್ಜುನ ಮುತ್ಯಗೂ ಏನೂ ಡಿಫರೆನ್ಸ್ ಇಲ್ಲ, ಖಂಡಿತವಾಗಿ ತಿಳ್ಕೊಳ್ಳಿ. ಹೆಂಗೆ ಅಂತ ಹೇಳ್ತೀನಿ ನಿಮಗೆ. ಮನಮೋಹನ್ ಸಿಂಗ್ ಇದ್ದಾಗ, ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಚೇರ್ಪರ್ಸನ್ ಆಗಿ ಸೋನಿಯಾ ಗಾಂಧಿ ಅವರು ಇಡೀ ದೇಶವನ್ನು ಆಳ್ತಾ ಇದ್ರು 10 ವರ್ಷಗಳ ಕಾಲ. ಪ್ರತಿ ದಿವಸ 10 ಜನಪತಿಗೆ ಫೈಲ್ಗಳು ಹೋಗ್ತಿದ್ವು, ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ತೀರ್ಮಾನ ಆಗ್ತಿತ್ತು. ಮನಮೋಹನ್ ಸಿಂಗ್ ಅವರು ಬೆದರ್ ಬೊಂಬೆ ಥರ ಒಂದು ಮೂಲೆಯಲ್ಲಿ ನಿಂತಿರೋರು, ಜೀವವೋ ನಿರ್ಜೀವವೋ ಗೊತ್ತಾಗಲಾರದ ಹಾಗೆ ಕದಲೂ ಕೂಡ ಕದಲಾರದೆ ಒಂದು ಕಡೆ ನಿಂತಿರ್ತಾ ಇದ್ರು. ಅದಕ್ಕೆ ಬೇಕಾದಷ್ಟು ವಿಡಿಯೋಗಳಿದ್ದಾವೆ. ಚುನಾವಣಾ ಆಯೋಗದ ಕಮಿಷನರಿಂದ ಹಿಡಿದು ಪ್ರತಿಯೊಂದನ್ನು ನೇಮಕಾತಿಯನ್ನು ಸ್ವತಃ ಸೋನಿಯಾ ಗಾಂಧಿ ಅವರು ಮಾಡ್ತಿದ್ರು. ಅದು ಪತ್ರಿಕೆಯಲ್ಲಿ ಪ್ರಕಟಗೊಳ್ತಿತ್ತು ಶೀರ್ಷಿಕೆಗಳ ಸಹಿತ. ಸೋನಿಯಾ ಗಾಂಧಿ ಹ್ಯಾಸ್ ಅಪಾಯಿಂಟೆಡ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತೇಳಿ. ಅಲ್ಲಿ ಪ್ರಧಾನಮಂತ್ರಿ, ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷ. ಇಲ್ಲಿಯ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಮುತ್ಯ ರಬ್ಬರ್ ಸ್ಟ್ಯಾಂಪ್ ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ಬೇರೆ ಯಾರೂ ಹೇಳ್ತಾ ಇಲ್ಲ, ಸ್ವತಃ ಮಲ್ಲಿಕಾರ್ಜುನ ಮುತ್ಯನೇ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ವಯನಾಡಲ್ಲಿ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಹೋಗ್ತಾರೆ, ಅವ್ರನ್ನ ಒಳಗಡೆ ಬಿಡೋದಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ತಮ್ಮ ಮೂಗಿನ ಸುಂಬಳವನ್ನು ರಾಹುಲ್ ಗಾಂಧಿ ಅವರು ಒರೆಸುವಂಥ ವಿಡಿಯೋ ವೈರಲ್ ಆಗುತ್ತೆ, ಅದ್ರ ಬಗ್ಗೆ ಅವ್ರಿಗೇನು ಬೇಸರ ಆಗೋದಿಲ್ಲ. ಅದಾದ ಮೇಲೆ ತಾರ್ಕಿಕವಾಗಿ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಳ್ಬೇಕಂತ ಸಂದರ್ಭ ಬರುತ್ತೆ, ಆವಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ತಾವೊಬ್ಬ ನಾಮಕೀಯ ವಾಸ್ತೆ ಅಧ್ಯಕ್ಷ ಅನ್ನುವುದನ್ನು ಪದೇ ಪದೇ ಅವರು ಸಾಬೀತು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದು 4 ರಾಜ್ಯಗಳಲ್ಲಿ ತನ್ನ ಅಧಿಕಾರವನ್ನು ಮುಖ್ಯವಾಗಿ ಕಳ್ಕೊಂಡಂಥ ರಾಜ್ಯಗಳ ಹೆಸರು ಹೇಳ್ತೀನಿ. ಅಲ್ಲಿ ಯಾರು ಕಾರಣೀಭೂತರು ಅಂತ ಸುಮ್ಮನೆ ಆಲೋಚನೆ ಮಾಡಿ.
ಮೊದಲನೇದಾಗಿ ನೀವು ರಾಜಸ್ಥಾನದ ವಿಚಾರ ತೆಗೆದುಕೊಳ್ಳಿ. ಒಂದೇ ಸಾಲಿನಲ್ಲಿ ಹೇಳ್ತೀನಿ, ಭಾಳ ಸುದೀರ್ಘವಾಗಿ ಹಳೆ ಚರಿತ್ರೆ ಪುಟಗಳನ್ನ ತೆಗಿತಾ ಕೂಡೋದು ಬೇಕಾಗಿಲ್ಲ. ಈ ಮಲ್ಲಿಕಾರ್ಜುನ್ ಮುತ್ಯಾ ಜಾಗಕ್ಕೆ ಅಶೋಕ್ ಗೆಹ್ಲೋಟ್ ಬರಬೇಕಾಗಿತ್ತು. ಅವರು ಮುಖ್ಯಮಂತ್ರಿ ಇದ್ದರು ರಾಜಸ್ಥಾನದಲ್ಲಿ 2018 ಅವ್ರು ಮುಖ್ಯಮಂತ್ರಿ. ಅಲ್ಲಿಯೂ ಕೂಡ ಕರ್ನಾಟಕದ ಹಾಗೆ ಒಂದು ಒಳ ಒಪ್ಪಂದ ಆಗಿತ್ತು. 2.5 ವರ್ಷ ಅವ್ರಿಗೆ, 2.5 ವರ್ಷ ಸಚಿನ್ ಪೈಲಟ್ಗೆ ಅಂತ. ಅಶೋಕ್ ಗೆಹ್ಲೋಟ್ಗೆ 2.5 ವರ್ಷ, ಸಚಿನ್ ಪೈಲಟ್ಗೆ 2.5 ವರ್ಷ. ಯಾವಾಗ ಸಚಿನ್ ಪೈಲಟ್ಗೆ ಬಿಟ್ಕೊಡೋ ಸಂದರ್ಭ ಬರುತ್ತೋ ಅಶೋಕ್ ಗೆಹ್ಲೋಟು ಉಲ್ಟಾ ಹೊಡೆದು ಬಿಡ್ತಾರೆ. ಜೊತೆಗೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಹೇಳ್ತಾ ಇರ್ತಾರೆ. ಆವಾಗ ಬಗಾವತ್ ಬಂಡಾಯ ಹೊಡೆಸಿ ಅಶೋಕ್ ಗೆಹ್ಲೋಟ್ 90 ಜನ ಶಾಸಕರು ವಿಧಾನಸಭಾ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡುವ ಹಾಗೆ ಮಾಡ್ತಾರೆ. ಮತ್ತು ಯಾವ ಮಲ್ಲಿಕಾರ್ಜುನ ಮುತ್ಯಾ ಅಲ್ಲಿಗೆ ವರಿಷ್ಠರಾಗಿ ಹೋಗಿರ್ತಾರೋ, ಪ್ರಭಾರಿಯಾಗಿ ಹೋಗಿರ್ತಾರೋ, ಅಬ್ಸರ್ವರ್ ಆಗಿ ಹೋಗಿರ್ತಾರೋ, ಅವರಿಗೆ ಭೇಟಿ ಕೂಡ ಆಗೋದಿಲ್ಲ. ಇವರು ಮತ್ತು ಅಜಯ್ ಮಕ್ಕನ್ ಹೋಗಿರ್ತಾರೆ. ಇವರಿಗೆ ಭೇಟಿ ಅವಕಾಶವೇ ಸಿಗೋದಿಲ್ಲ ಅಶೋಕ್ ಗೆಹ್ಲೋಟ್. ಅಶೋಕ್ ಗೆಹ್ಲೋಟ್ ಎಂಥ ಉಲ್ಟಾ ಮನುಷ್ಯ ಅಂದರೆ, ಇಲ್ಲಿ ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿರೋ ಹಾಗೆ ಸಿದ್ದರಾಮಯ್ಯ ನಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಗಲ್ಲ, ಉಪಮುಖ್ಯಮಂತ್ರಿ ಆಗಿದ್ದಂಥ ಸಚಿನ್ ಪೈಲಟ್ನ ಕಿತ್ತಿ ಬೀಸಾಕ್ತಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಇನ್ನೂ ಆ ಕುರ್ಚಿಯಲ್ಲಿ ಉಳ್ಕೊಂಡಿದ್ದಾರೆ. ಎರಡನೇದ್ದು ಅದಕ್ಕಿಂತ ಮುಖ್ಯ ಅಂದರೆ, ಆತ ರಾಜ್ಯ ಅಧ್ಯಕ್ಷ ಆದಂಥ ಸಚಿನ್ ಪೈಲಟ್ನ ಆ ಜಾಗದಿಂದ ಕಿತ್ತೊಗೆಯಲಾಗತ್ತೆ. ಯಾರು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ದಾರೋ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ಸಚಿನ್ ಪೈಲಟ್ಟು ಆ ಉಪಮುಖ್ಯಮಂತ್ರಿನ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಕಿತ್ತಾಕ್ತಾರೆ, ಅಧ್ಯಕ್ಷ ಸ್ಥಾನದಿಂದ ಗೆತ್ತಾಕ್ತಾರೆ. ಅಷ್ಟಕ್ಕೆ ಮುಗಿಯೋದಿಲ್ಲ, ಆತನ ಮೇಲೆ ದೇಶದ್ರೋಹದ ಮೊಕದ್ದಮೆ ಆಗ್ತಾರೆ. ಸಿದ್ದರಾಮಯ್ಯ ಇನ್ನೂ ಅಷ್ಟು ನೀಚತನಕ್ಕೆ ಇಳಿದಿಲ್ಲ. ಅಂದರೆ ಕಾಂಗ್ರೆಸ್ಸಿನಲ್ಲಿ ಒಳ ಸಂಘರ್ಷಗಳು ಹೇಗಿದ್ದಾವೆ ಅನ್ನೋದಕ್ಕೆ ಹೇಳ್ತೇನೆ. ಯಾರು ಅಲ್ಲಿ ಪ್ರಭಾರಿಯಾಗಿ ಹೋಗಿದ್ರಲ್ಲ, ವರಿಷ್ಠರಾಗಿ ಹೋದಂಥ, ಅಬ್ಸರ್ವರ್ ಆಗಿ ಹೋದಂಥ, ವೀಕ್ಷಕರಾಗಿ ಹೋದಂಥ ಮಲ್ಲಿಕಾರ್ಜುನ ಮುತ್ಯಾ ತನ್ನ ನಾಯಕತ್ವವನ್ನು ತೋರ್ಪಡಿಸಲಾಗಲಿಕ್ಕೆ ಸಾಧ್ಯ ಆಗಲಾರದೆ ಬರೀ ಕೈಯಲ್ಲಿ ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಸೋನಿಯಾ ಗಾಂಧಿ ಅವ್ರಿಗೆ ಬಹುಮಾನ ಕೊಡ್ತಾರೆ. ಏನು, ಹಾಗಾದ್ರೆ ನೀವೇ ರಾಷ್ಟ್ರೀಯ ಅಧ್ಯಕ್ಷ ಆಗಿಬಿಡಿ. ಯಾಕಂದರೆ ಯಾರು ನಿರ್ವೀರ್ಯರಾಗಿದ್ದಾರೋ, ಯಾರು ನಿರ್ವೀಣರಾಗಿದ್ದಾರೋ, ಯಾರು ಪಕ್ಷವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ, ಆತ ಸ್ವಂತ ಸಮರ್ಥ ಅಲ್ಲ ಅಂತಾರೋ, ಅಂಥದ್ದೊಂದು ಬೆದರು ಬೊಂಬೆಯನ್ನು ಸುಮ್ಮನೆ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸ್ಬೇಕು. ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ನ ಕೂಡಿಸಿದಾಗೆ ಮಲ್ಲಿಕಾರ್ಜುನ ಮುತ್ಯಾನ ಕೂಡಿಸ್ತಾರೆ. ಒಂದು ಸರ್ಕಾರ ಹೇಳ ಹೆಸರಿಲ್ಲದೆ ಹೊರಟೋಯ್ತು 2023 ಆದಮೇಲೆ. ನಿಮ್ಗೆ ಗೊತ್ತು, ರಾಜಸ್ಥಾನದಲ್ಲಿ ಇವತ್ತು ಅಡ್ರೆಸ್ಗೆ ಎಲ್ಲ ಇವತ್ತರೆಗೂ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಕಾಲಿಟ್ಟಿಲ್ಲ. ಸ್ವತಃ ಸೋನಿಯಾ ಗಾಂಧಿ ರಾಜಸ್ಥಾನದ ರಾಜ್ಯಸಭಾ ಸದಸ್ಯೆ, ರಾಜಸ್ಥಾನಕ್ಕೆ ಕಾಲೇ ಇಟ್ಟಿಲ್ಲ ಅವರು. ಇನ್ನು ಛತ್ತೀಸ್ಗಢ ಒಂದು ಕಾಲಕ್ಕೆ ಪೋಸ್ಟರ್ ಬಾಯಲ್ಲಿ ಯಾರು ನಮ್ಮ ಭೂಪೇಶ್ ಬಘೇಲ್, ಯಾರು ಈ TS ಸಿಂಗ್ ದೇವ್ ಅಂಥೇಳಿ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವ್ರನ್ನ ಬದಿಗೊತ್ತಿ ಈ ಭೂಪೇಶ್ ಬಘೇಲ್ನ ಕರ್ಕೊಂಬಲ್ಲ. ಮಲ್ಲಿಕಾರ್ಜುನ ಮುತ್ಯಾ ಮಾಡಿದ ಅತಿ ದೊಡ್ಡದಾದಂಥ ಪ್ರಮಾದಕ್ಕೆ ಇಲ್ಲಿಯವರೆಗೂ ಮತ್ತೆ ವಾಪಸ್ ಛತ್ತೀಸ್ಗಢದಲ್ಲಿ ಅಧಿಕಾರ ಹಿಡಲಿಕ್ಕೂ ಆಗಿಲ್ಲ, ಸರ್ಕಾರ ಅಲ್ಲಿ ಇಲ್ವೇ ಇಲ್ಲ. ಮೂರನೇದು ನಿಮ್ಗೆ ಹೇಳಬೇಕು ಅಂತಂದರೆ ಪಂಜಾಬದಲ್ಲಿ ತನಗೆ ಶಾಸಕರ ಬೆಂಬಲವೇ ಇರಲಾರ್ದಂಥ ನವಜೋತ್ ಸಿಂಗ್ನ ಮಾತು ಕೇಳಿಕೊಂಡು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ನ ಕೆಳಗಿಳಿಸಲಾಗತ್ತೆ. ದಲಿತ ಮುಖ್ಯಮಂತ್ರಿ ಮಾಡಿದ್ದೀವಿ, ದೇಶದಲ್ಲಿ ದೊಡ್ಡ ಮಾದರಿ ಅಂಥೇಳಿ ಬೀಗಿದಂಥ ಕಾಂಗ್ರೆಸ್ಸು ಚರಣ್ಜಿತ್ ಸಿಂಗ್ ಚೆನ್ನಿನ ಕೂಡಿಸ್ತದೆ. ಆತ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂತ ಮೇಲೆ ಕಾಂಗ್ರೆಸ್ಸು ಸಂಪೂರ್ಣ ಪತನ ಆಗಿ ಹೋಗುತ್ತೆ. ಮಲ್ಲಿಕಾರ್ಜುನ ಮುತ್ಯಾ ಮಾಡಿದಂಥ ನೋಡಿ, ಕಾಂಗ್ರೆಸ್ ಪೂರ್ತಿ ಸರ್ವನಾಶ ಆಗ್ಲಿಕ್ಕೆ ಕಾರಣ ಯಾರು ಅಂದ್ಕೊಂಡು ನೀವು ತಕ್ಷಣ ಯಾರು ಹೇಳ್ತೀರಿ? ರಾಹುಲ್ ಗಾಂಧಿಯಿಂದ ಹಾಗಾಗಿದೆ, ರಾಹುಲ್ ಗಾಂಧಿನೇ ಭಾರತೀಯ ಜನತಾ ಪಾರ್ಟಿಯ ಪೋಸ್ಟರ್ ಬಾಯ್, ಅವರೇ ಕ್ಯಾಂಪೇನರು ಅಂತೆಲ್ಲರೂ ಮಾತಾಡ್ತಾರೆ. ರಾಹುಲ್ ಗಾಂಧಿ ಮೇಲೆ ನೇರವಾಗಿ ಹಾಕ್ತಾರೆ. ನಿಜವಾಗಿ ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡ್ತಾ ಇರೋದು ಮಲ್ಲಿಕಾರ್ಜುನ ಮುತ್ಯಾ. ಮಲ್ಲಿಕಾರ್ಜುನ ಮುತ್ಯಾ ಈ ಎಲ್ಲ ರಾಜ್ಯಗಳಲ್ಲಿ ಸರಿಯಾಗಿ ಸಂಘಟನೆ ಮಾಡಿಸಿದ್ರೆ KC ವೇಣುಗೋಪಾಲು, ಜಯರಾಮ್ ರಮೇಶು ಇವರೇನು ಉಪದ್ವ್ಯಾಪ ಮಾಡೋರಿದಾರಲ್ಲ, ಅವ್ರನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿ ಸ್ಟೇಟ್ಮೆಂಟ್ ಕೊಡಬೇಕಾದ ಕೆಲಸ ನಿಮ್ಮದಲ್ಲ, ಅದಕ್ಕೆ ನಾವು ವಕ್ತಾರನ ಇಟ್ಟಿದ್ದೀವಿ, ಅವ್ರು ಮಾಡ್ತಾರೆ. ನೀವು ಒಂದಿ ಮಾಗಧರಾಗಿ ರಾಹುಲ್ ಗಾಂಧಿ ಎಂದು ಓಡಾಡೋದು ಬೇಕಾಗಿಲ್ಲ. ನೀವು ಅಧ್ಯಕ್ಷ ಇದು ಕಾರ್ಯದರ್ಶಿ, ನೀನು ಹೋಗು, ನೀನು KC ವೇಣುಗೋಪಾಲ್ ಹೋಗು, ನೀನು ಛತ್ತೀಸ್ಗಢಗೆ ಹೋಗು, ನೀನು ಗುಜರಾತ್ಗೆ ಹೋಗು, ನೀನು ಮಧ್ಯಪ್ರದೇಶಕ್ಕೆ ಹೋಗು ಅಂತ ಅಟ್ಟಿದ್ರೆ ಪಕ್ಷ ಗಟ್ಟಿಯಾಗಿರೋದು. ರಾಹುಲ್ ಗಾಂಧಿಯ ಬಾಲ ಬಡಿಯುವುದೇ ನಾನು ಅಧ್ಯಕ್ಷನ ಕೆಲಸ ಅಂತ ಮಲ್ಲಿಕಾರ್ಜುನ ಮುತ್ಯಾ ತಿಳ್ಕೊಂಡದ್ದಕ್ಕೆ ಇವತ್ತು ಈ ರೀತಿಯಾದಂಥ ಪತನ ಬಂದು ಎದುರುಗಡೆ ಕೂತಿದೆ. ಈಗ ಹೇಳ್ತಾರೆ ಆಯಾ ರಾಜ್ಯದವರೇ ಅದನ್ನು ನಿಭಾಯಿಸ್ಬೇಕು. ಯಾರು ನಿಭಾಯಿಸ್ಬೇಕೀಗ? ಸಿದ್ದರಾಮಯ್ಯ, DK ಶಿವಕುಮಾರು ತಮ್ಮ ಮಧ್ಯೆ ಇರುವಂಥ ಆಂತರಿಕ ಸಂಘರ್ಷವನ್ನು ತಾವೇ ನಿಭಾಯಿಸ್ಕೋಬೇಕಂತ. ಯಾಕೆಂದರೆ ಅವರೇ ಹುಟ್ಟು ಮಾಡಿಕೊಂಡ್ರು ಗೊಂದಲ ಅಂತ ಅವ್ರು ಹೇಳ್ತಾರೆ. ಅಲ್ಲ ಸ್ವಾಮಿ,
ಎರಡೂವರೆ ವರ್ಷ ಅಂತ ತಾವೇ ಮಾತಾಡ್ಕೊಂಡಿಲ್ವಲ್ಲ. ಬೆಂಗಳೂರಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ಕೊಂಡಿಲ್ವಲ್ಲ. ಹಂಗೆ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಾಗ್ತಿತ್ತು. ಈ ಕಡೆ 4 ಜನ ಸರ್ಪಂಚರಿರೋರು, ಈ ಕಡೆ 4 ಜನ ಸರ್ಪಂಚರಿರೋರು ಒಪ್ಪಂದ ಆಗಿರೋದು. ನೀವು ದಿಲ್ಲಿಯಲ್ಲಿ ಕೂತ್ಕೊಂಡು ಕರೆಸ್ಕೊಂಡು ನಾವು ಹೈಕಮಾಂಡು ಅಂಥೇಳಿ ಮೂಗಿಗೆ ತುಪ್ಪ ಹಚ್ಚಿ ಡಿ ಕೆ ಶಿವಕುಮಾರ್ಗೆ ನಿನಗೆ 2.5 ವರ್ಷ ಆದಮೇಲೆ ಕೊಡ್ತೀವಿ ಅಂತ ವಾಪಸ್ ಕಳಿಸಿ ಈಗ ಕೇಳಿದರೆ ನೀವೇ ಉಂಟು ಮಾಡಿಕೊಂಡಿರೋ ಗೊಂದಲ ಅಂದರೆ ಹೆಂಗಿದು? ಇಲ್ಲಿ ಪರಿಸ್ಥಿತಿ ಹೇಗೆ ಅಂದರೆ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ 5 ವರ್ಷ ಇರೋನೆ ಅಂತ ಹಠ ಹಿಡಿತಾ ಇದ್ದಾರೆ. ನಾನು 2.5 ವರ್ಷ ಆದಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಸ್ಪರ್ಧೆಯಲ್ಲಿ ಇದ್ದೇ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ದ ಅತಿ ದೊಡ್ಡದಾದಂಥ ಋಣಾತ್ಮಕ ವಿಚಾರ ಏನಪ್ಪ ಅಂದರೆ ಆತ ಬಂಡಾಯ ಹೇಳ್ತಾ ಇಲ್ಲ, ಸಿದ್ದರಾಮಯ್ಯನ ವಿರುದ್ಧ ಬಂಡಾಯ ಹೇಳ್ತಾ ಇಲ್ಲ. ನಾವು ಅವರು ಅಣ್ಣ ತಮ್ಮ ಅಂತ ಹೇಳ್ತಾರೆ, ಆದರೆ ನಂಗೆ ಕುರ್ಚಿ ಬೇಕು ಅಂತಾರೆ. ಆತನಿಗೆ ಬಂಡಾಯ ಮಾಡುವ ಹೆಸರಿಗೆ ಬಂಡೆ, ಅದು ಸಂಪೂರ್ಣವಾಗಿ ನೀರ ಮೇಲೆ ಕಾಯಲಿಕ್ಕೆ ಇಟ್ಟಿರುವಂಥ ಹಂಡೆ, ಅದು ಬಂಡೆ ಅಲ್ವೇ ಅಲ್ಲ. ಎಲ್ಲರೂ ಬಂಡೆ ಅಂತ ತಿಳ್ಕೊಂಬಿಟ್ಟಿದ್ರು. ಇದು ಹೇಗೆ ಅಂತಂದರೆ ಈ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅಂತ ಒಬ್ಬ ಇದ್ದ. ಶರದ್ ಪವಾರ್ ಅವರ ಶಕ್ತಿ ಏನಪ್ಪ ಅಂತ ನೀವು ಕೇಳಿದ್ರೆ ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳನ್ನ ತನ್ನ ಜೊತೆ ಚೆನ್ನಾಗಿ ಇಟ್ಕೊಂಡಿದ್ರು. ಅವರಿಂದ ಸಿಕ್ಕಾಪಟ್ಟೆ ರೋಲ್ ಕಾಲ್ ಮಾಡೋದು. ಅದು ಬಿಟ್ಟರೆ ಅಂಡರ್ ವರ್ಲ್ಡ್ ಡಾನ್ಗಳ ಜೊತೆ ಅವರು ವ್ಯವಹಾರ ಇಟ್ಕೊಂಡಿದ್ರು. ಯಾರು? ಈ ಭೂಗತ ಪಾತಕಿ ಆದಂಥ ದಾವೂದ್ ಇಬ್ರಾಹಿಮು, ಆತನ ಸೋದರಿ ಆದಂಥ ಹಸೀನಾ ಪಾರ್ಕರು, ಇವರೆಲ್ಲರ ಜೊತೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಆ ಕಡೆ ನೋಡಿದರೆ ಅಂಬಾನಿ ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಈ ಕಡೆ ನೋಡಿದರೆ ಟಾಟಾ ಗ್ರೂಪ್ನವ್ರು ಚೆನ್ನಾಗಿದ್ದಾರೆ, ಇಲ್ಲಿ ನೋಡಿದರೆ ಅಂಡರ್ ವರ್ಲ್ಡ್ನವ್ರು ಚೆನ್ನಾಗಿದ್ದಾರೆ. ಇದನ್ನು ಇಟ್ಕೊಂಡು ರಾಜಕೀಯ ಮಾಡಿಕೊಂಡು ತನಗೆ ಹೆಂಗೆ ಬೇಕೋ ಹಾಗೆ ಆಟ ಆಡಿಸ್ತಾ ಇದ್ರು. ಅವರಿಗೆ ಚಾಣಕ್ಯ ಅಂತ ಇದ್ರು, ಮರಾಠ ಸರ್ದಾರ್ ಅಂತ ಇದ್ರು. ಇವತ್ತು ಎಲ್ಲಿದ್ದಾರೆ ಅವರು? ಅಡ್ರೆಸ್ಗೆ ಇಲ್ಲ, ನೇಪಥ್ಯಕ್ಕೆ ಹೋಗಿದ್ದಾರೆ, ಅಪ್ರಸ್ತುತರಾಗಿದ್ದಾರೆ, ಅಪ್ರಾಸಂಗಿಕರಾಗಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಹೆಸರಿಗೆ ರಾಷ್ಟ್ರೀಯ ಅಧ್ಯಕ್ಷ, ಯಾವುದೇ ರೀತಿಯ ಅಧಿಕಾರ ಕೈಯಲ್ಲಿಲ್ಲ. ಅಲ್ಲಿ ಏನು ಹೇಳಿ ಕಳಿಸ್ತಾರೋ ಅದನ್ನು ಗಿಣಿಯ ಥರ ಇಲ್ಲಿ ಹೇಳಬೇಕು. ಅವ್ರಿಗಿರೋ ಒಂದೇ ಒಂದು ಮಹತ್ವಾಕಾಂಕ್ಷೆ ಏನು ಅಂದರೆ ತಾನಂತೂ ಮುಖ್ಯಮಂತ್ರಿ ಆಗಲಿಲ್ಲ. 3 ಸಲ ಅವಕಾಶ ಇತ್ತು ಅವ್ರಿಗೆ. ಒಮ್ಮೆ SM ಕೃಷ್ಣ ಕಾಲದಲ್ಲಿ ಆಗಬೇಕಾಗಿತ್ತು, ದಲಿತ ಮುಖ್ಯಮಂತ್ರಿ ಅಂತ ಆಗುವ ಸಾಧ್ಯತೆ ಇತ್ತು, ಆಗಲಿಲ್ಲ, SM ಕೃಷ್ಣ ಆದರು. 2ನೇ ಸಲ ದಟ್ಟವಾದಂಥ ಅವಕಾಶ ಇದ್ದದ್ದು ಧರಮ್ ಸಿಂಗ್ ಕಾಲದಲ್ಲಿ, ಅವಾಗ ಆಗಲಿಲ್ಲ. 3ನೇ ಸಲ ಅಂತೂ ಡಿಸಾಸ್ಟರ್ ಏನು ಅಂದರೆ ಸಿದ್ದರಾಮಯ್ಯ ಪಕ್ಷದವರೇ ಅಲ್ಲ, ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ, ಇದು 2ನೇ ಸಲ. ಆವಾಗ ಪಕ್ಷಕ್ಕೆ ಸಂಬಂಧವೇ ಇರಲಾರ್ದಂಥ ಜಾತ್ಯತೀತ ಜನತಾದಳದಿಂದ ಬಂದಂಥ ಸಿದ್ದರಾಮಯ್ಯ ತನ್ನ ಪ್ರಾಬಲ್ಯ ಇದೆ ಅಂತ ಮೆರೆದು ಮುಖ್ಯಮಂತ್ರಿ ಆಗಿಬಿಡ್ತಾರೆ. 3 ಸಲ ಮುಖ್ಯಮಂತ್ರಿ ಆಗೋ ಅವಕಾಶದಿಂದ ವಂಚಿತರಾದಂಥ ಮನುಷ್ಯ ಮಲ್ಲಿಕಾರ್ಜುನ ಮುತ್ಯ ಈಗ ತನ್ನ ಮಗನನ್ನು ಹೇಗಾದರೂ ಮಾಡಿ, ಅಕಸ್ಮಾತ್ ಅಧಿಕಾರ ಚೇಂಜ್ ಆದರೆ ತನ್ನ ಮಗನನ್ನು ಉಪಮುಖ್ಯಮಂತ್ರಿ ಮಾಡಬೇಕು. ತನ್ನ ಕನಸೇನಿತ್ತಲ್ಲ ಒಬ್ಬ ದಲಿತ ಮುಖ್ಯಮಂತ್ರಿ, ಇವರು ದಲಿತರಲ್ಲ, ಇವರು ಬೌದ್ಧರು ಇವರು. ಆಮೇಲೆ ಇವ್ರ ಮಜಾ ಏನು ಅಂದರೆ ಇವರು ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರಿ ಅಂತ ನೀವು ಮಲ್ಲಿಕಾರ್ಜುನ ಮುತ್ಯ ಕೇಳಿ. ನೀವು ಈತ ದೊಡ್ಡದಾಗಿ ಅವ್ರ ಮಗ ಮಾತಾಡ್ತಾನಲ್ಲ ಪ್ರಿಯಾಂಕು, ಆತನನ್ನು ಕೇಳಿ. ಅಲ್ಲಿ ಯಾವುದೋ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲ್ ಥರ ಕಾಣಿಸ್ತಾ ಇದೆಯಲ್ಲ, ಯಾವುದದು ಅಂತ RSS ಆಫೀಸ್ಗೆ ಈತ ತನ್ನ ಇತಿಮಿತಿಯನ್ನು ನೋಡ್ಕೊಳ್ಳಾರ್ದೆ ಮಾತಾಡುವ ಏಕೈಕ ರಾಜಕಾರಣಿ ಯಾರು ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ. ಆ ಪ್ರಿಯಾಂಕ್ ಖರ್ಗೆಗೆ ಇಲ್ಲಿಯ ಸ್ಥಳೀಯ BJP ಅವ್ರ ಜೊತೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆತನ ಹೋರಾಟ ಏನಿದ್ರು ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್ ಅಂತ ಆತ ತನಗೆ ತಾನೇ ಭ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಆತ ಪಂಚತಾರ ಹೋಟ್ಲ್ ಥರ ಕಾಣ್ತಾ ಇದೆ ಅಲ್ಲಿ ಯಾವುದದು ಅಂತ RSS ಕಚೇರಿ ಬಗ್ಗೆ ಮಾತಾಡೋದು. ಈ ಥರ ಮಾತಾಡಿದವರು 100 ವರ್ಷದಲ್ಲಿ 100 ಜನ ಬಂದು ಹೋದರು, ಎಲ್ಲ ನಾಶ ಆಗಿ ಹೋಗಿದ್ದಾರೆ, ಯಾರು ಉಳಿದಿಲ್ಲ. RSS ವಿರುದ್ಧ ಮಾತನಾಡಿದವರು ಇಲ್ಲಿವರೆಗೂ ಯಾರೂ ಉಳಿದಿಲ್ಲ, ಎಲ್ಲ ನೆಲಸಮ ಆಗಿ ಪತನ ಆಗಿ ಧರಾಶಾಹಿಯಾಗಿ ಹೊರಟೋಗಿದ್ದಾರೆ. ಈಗ ಆತನನ್ನು ಮುಖ್ಯಮಂತ್ರಿಯಾಗಿ ಹೇಗಾದರೂ ಮಾಡಬೇಕು ಅಂತ ಈ ಅಪ್ಪನಿಗೆ ಈಗಿರುವಂಥ ಆಸೆ. ತಾನಂತೂ ಆಗಲಿಲ್ಲ. ಆಮೇಲೆ ಇವ್ರದ್ದು ಹೇಳ್ತಾ ಇದ್ದೆ, ಅದೊಂದು ಮಿಸ್ ಆಯಿತು. ಏನಂದರೆ ಇವರು ದಲಿತ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಯಾಕೆ ಬಂದರು ಅಂದರೆ ಇವರ ತಾಯಿ ಮತ್ತು ಇವ್ರ ಕುಟುಂಬದವ್ರನ್ನೆಲ್ಲ ರಜಾಕಾರರು, ಹೈದರಾಬಾದಿನ ರಜಾಕಾರರಿದಾರಲ್ಲ ಮತಾಂಧ ಮುಸಲ್ಮಾನರು, ಅವರು ಜೀವಂತ ಸುಟ್ರಂತೆ. ಮುಸಲ್ಮಾನರು ಇವರ ಕುಟುಂಬದವರನ್ನು ಜೀವಂತವಾಗಿ ಸುಟ್ಟಿದ್ದರಿಂದ ಇವರು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋದ್ರಂತೆ. ಏನ್ರಿ ಒಂದಕ್ಕೊಂದು ಸಂಬಂಧ ಇದೇನ್ರಿ? ಮುಸಲ್ಮಾನರ ವಿರುದ್ಧ ಈತನ ಹೋರಾಟ ಆಗ್ಬೇಕು, ಯಾಕೆ ಇವ್ರ ಕುಟುಂಬದವರು ಸಜೀವ ದಹನ ಮಾಡಿದ್ದಾರೆ ಅಲ್ಲಂತೆ. ಹಿಂದೂ ಧರ್ಮದ ವಿರುದ್ಧ ಈತನ ಹೋರಾಟ ಅಂತೆ. ಎಂಥ ವಿಚಿತ್ರ, ಎಂಥ ವಿಪರ್ಯಾಸ, ಎಂಥ ವಿರೋಧಾಭಾಸಗಳು ನೋಡಿ. ಇಂಥವ್ರೀಗ ನಿಮ್ಮ ಹೋರಾಟ, ನಿಮ್ಮ ಹೊಡೆದಾಟವನ್ನು ನೀವೇ ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ರು. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಈ ಮುತ್ಯ ಕಾಲಿಡ್ತಾನೋ ಆ ರಾಜ್ಯದಲ್ಲಿ ಕಾಂಗ್ರೆಸ್ಸು ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದೋ ಸರ್ಕಾರ ಇರೋದಿಲ್ಲ, ಇಲ್ಲ ಹೆಂಗೋ ಸರ್ಕಾರ ಹಿಂಗೇ ಕುಂಟುಕೊಂಡು ಓಡಾಡಿದರೆ 2028 ಚುನಾವಣೆಯಲ್ಲಿ ಅಡ್ರೆಸ್ ಗೆಲ್ದಂಗೆ ಹೊರಟೋಗುತ್ತೆ. ಅದಕ್ಕೆ ಯಾರೋ BJPನಲ್ಲಿ ದೊಡ್ಡ ಲೀಡರ್ಗಳು ಬಂದು ಹೋರಾಟ ಮಾಡಿ ಗೆಲ್ಲಿಸ್ಬೇಕಾಗಿಲ್ಲ. ಕಾಂಗ್ರೆಸ್ಸಿನ ವಿರೋಧ ಮತಗಳು ಸಾಕು ಕಾಂಗ್ರೆಸ್ಸು ನಾಶ ಆಗಲಿಕ್ಕೆ ಕರ್ನಾಟಕದಲ್ಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ಸಂಚಿಕೆ ಹೇಗಿದೆ ದಯವಿಟ್ಟು ನನಗೆ ತಿಳಿಸಿ. ನಮಸ್ಕಾರ.